ಬಾಲಿವುಡ್ ಸಿನಿಮಾ ರಂಗದಿಂದ ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿದೆ. ಕತಾರ್ ಏರ್ವೇಸ್ನ ಮಾಜಿ ಗಗನಸಖಿ ದಿ ಟ್ರಯಲ್ ವೆಬ್ ಸಿರೀಸ್ನಲ್ಲಿ ಕಾಜಲ್ ಜೊತೆ ಕೆಲಸ ಮಾಡಿದ್ದ ನಟಿ ನೋರ್ ಮಾಲವಿಕಾ ದಾಸ್ ಸಾವನ್ನಪ್ಪಿದ್ದಾರೆ. ಫ್ಯಾನ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದ್ದು, ಜೂನ್ 6ರಂದು ಪೊಲೀಸರು ನೂರ್ ಮಾಲವಿಕಾ ದಾಸ್ ಅವರ ಮೃತದೇಹವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಾವಿಗೆ ಕಾರಣ ಇನ್ನೂ ಬಹಿರಂಗ ಆಗಿಲ್ಲ. ನೂರ್ ಮಾಲವಿಕಾ ವಾಸವಿದ್ದ ನಿವಾಸದಲ್ಲಿ ದುರ್ವಾಸನೆ ಬರುತ್ತಿತ್ತು. ವಿಚಾರ ಗೊತ್ತಾಗುತ್ತಿದ್ದಂತೆಯೇ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಪೊಲೀಸರು ಮನೆಯ ಬಾಗಿಲು ತೆಗೆದು ನೋಡಿದಾಗ ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಫ್ಯಾನ್ನಲ್ಲಿ ನೇತಾಡುತ್ತಿತ್ತು. ನಂತರ ಪೊಲೀಸರು ಕುಟುಂಬಸ್ಥರನ್ನ ಸಂಪರ್ಕಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಮನೆಯವರಾಗಲಿ ಸಂಬಂಧಿಕರಾಗಲಿ ಆಕೆಯ ಮೃತದೇಹವನ್ನ ಕೊಂಡೊಯ್ಯಲು ಮುಂದೆ ಬಂದಿಲ್ಲ ಎನ್ನಲಾಗಿದೆ. ಹೀಗಾಗಿ ಪೊಲೀಸರು ಎನ್ಜಿಒವೊಂದರ ಸಹಾಯ ಪಡೆದು ನೂರ್ ಅವರ ಅಂತಿಮ ವಿಧಿವಿಧಾನ ನೆರವೇರಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ನೂರ್ ಮಾಲವಿಕಾ ದಾಸ್ಗೆ 32 ವರ್ಷ ವಯಸ್ಸಾಗಿತ್ತು. ಇವರು ಮೂಲತಃ ಅಸ್ಸಾಂ ನಿವಾಸಿ. ಇವರು ಅನೇಕ ಹಿಂದಿ ಚಲನಚಿತ್ರ ಮತ್ತು ವೆಬ್ ಸಿರೀಸ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ನೂರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದರು. ಸಾವಿಗೂ ಮೊದಲು 5 ದಿನಗಳ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಮಾಡಿ ಶೇರ್ ಮಾಡಿದ್ರು. ಇದೀಗ ಅದೇ ಪೋಸ್ಟ್ಗೆ ಅಭಿಮಾನಿಗಳು ಕಾಮೆಂಟ್ ಮಾಡಿ ದುಃಖ ವ್ಯಕ್ತಪಡಿಸುತ್ತಿದ್ದಾರೆ.